ಇದು ಕರ್ನಾಟಕದ ತುಮಕೂರು ಜಿಲ್ಲೆಯ ಕುಪ್ಪೂರು, ಚಿಕ್ಕನಾಯಕನಹಳ್ಳಿಯಲ್ಲಿ ಸ್ಥಾಪಿಸಲಾದ ಟಾಟಾ ಇಂಡಿಕ್ಯಾಶ್ ಎಟಿಎಂ ಆಗಿದೆ. ಈ ಎಟಿಎಂ ಕುಪ್ಪೂರ್ನ ಪ್ರಾಥಮಿಕ ಕೃಷಿ ಸಾಲ ಸೊಸೈಟಿಯ ಒಡೆತನದಲ್ಲಿದೆ. ಈ ಎಟಿಎಂ ಈ ಭಾಗದ ಜನರಿಗೆ ಅತ್ಯಂತ ಉಪಯುಕ್ತ ರೀತಿಯಲ್ಲಿ ಕೆಲಸ ಮಾಡುತ್ತಿದೆ. ಈ ಮೂಲಕ ಈ ಉದ್ಯಮಿಗಳು ಉತ್ತಮ ಮಾಸಿಕ ಆದಾಯವನ್ನು ಪಡೆಯುತ್ತಿದ್ದಾರೆ. ಈ ಸಹಕಾರ ಸಂಘ ತುಂಬ ಈ ಥರ ಎಲ್ಲ ಬಿಲ್ಡಿಂಗ್ ಇರಲಿಲ್ಲ. ಇದು ತುಂಬ ಟ್ರಾನ್ಸಾಕ್ಷನ್ನೇ ಇರಲಿಲ್ಲ. ತುಂಬ ಇದಾಗಿತ್ತು. ಈಗ ಒಂದು 10 ಇಯರ್ಸ್ ಬ್ಯಾಕಲ್ಲಿ 10 ವರ್ಷ ಬಂದ ಮೇಲೆ ನಾವು ಟ್ರಾನ್ಸಾಕ್ಷನ್ ಮಾಡಿ ಇವತ್ತು ಎಲ್ಲ ಲೋನ್ಗಳನ್ನ ಕೊಟ್ಟು ಇವತ್ತು ಸಂಘನ 12 ಕೋಟಿ ಲೋನ್ ಕೊಡೋಕ್ಕೆ ಕೊಟ್ಟಿದ್ದೀವಿ. ಜೊತೆಗೆ ವೆಹಿಕಲ್ ಲೋನು, ಆಮೇಲೆ ATM, ಆಮೇಲೆ ಹಿಟ್ಟಿನ ಗಿರಣಿ, ಆಯಿಲ್, ಕೋಕೋನಟ್ ಆಯಿಲ್ ತಯಾರು ಮಾಡೋದು, ಇವೆಲ್ಲ, ಆಮೇಲೆ ಮೆಡಿಕಲ್ ಮಾಡಿದ್ದೀವಿ. ಇಷ್ಟೆಲ್ಲ ಇದ್ದಾಗ ಏನಾಯಿತು, ನಮ್ಮದು ಇಂಟೀರಿಯರ್ ಆಗಿರೋದ್ರಿಂದ ಮನಿ ಟ್ರಾನ್ಸಾಕ್ಷನ್ಗೆ ತುಂಬ ತೊಂದರೆ ಆಗ್ತಿತ್ತು. ಆ ಸಂದರ್ಭದಲ್ಲಿ ಏನು RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಏನು ಕಾನೂನು ಮಾಡಿದೆ, ಈ ಫ್ರಾಂಚೈಸಿ ಮಾಡಲಿಕ್ಕೆ ಏನೊಂದು ಅಧಿಕಾರ ಕೊಡ್ತು, ಆ ಅವಕಾಶನ ನಾವು ಟಾಟಾ ಕಂಪನಿಯಿಂದ ಬಳಸ್ಕೊಂಡ್ವಿ. ಟಾಟಾ ಕಮ್ಯುನಿಕೇಷನಿಂದ ಈ ATMನ ಪ್ರಾರಂಭ ಮಾಡಿದ್ವಿ. ಇವತ್ತು ಡೈಲಿ 1 ಲ್ಯಾಕಿಂದ 1,25,000 ಎವ್ರಿಡೇ ಟ್ರಾನ್ಸಾಕ್ಷನ್ ಆಗ್ತಾಯಿದೆ. ಎವ್ರಿಡೇ ಒಂದು 65 ಮೆಂಬರ್ ಆರ್ 70 ಮೆಂಬರ್ಸ್ ಟ್ರಾನ್ಸಾಕ್ಷನ್ ಮಾಡ್ತಾರೆ. ಹಾಗಾಗಿ ತುಂಬ ಅನುಕೂಲ ಆಗಿದೆ ವಿಲೇಜ್ ಲೆವೆಲಲ್ಲಿ. ಏಕೆಂದರೆ ಇವೆಲ್ಲ ಹಿಂದುಳಿದಂಥ ಒಂದು ಕುಗ್ರಾಮಗಳು, ಇಲ್ಲೆಲ್ಲ ಆರ್ಥಿಕವಾಗಿ ಸಬಲರಾಗ್ತಾಯಿದ್ರು. ಈಗೀಗ ಜನಗಳು ಈಗ ಅವ್ರ ತಲಾದಾಯ ಎಲ್ಲ ರೈಸ್ ಮಾಡ್ಕೊತಾ ಇದ್ದಾರೆ. ಹಾಗಾಗಿ ಈ ATM ಮಾಡಿದ್ರಿಂದ ಅವರಿಗೆ ತುಂಬ ಅನುಕೂಲ ಆಗಿದೆ. 24 ಅವರ್ಸಲ್ಲಿ ಯಾವಾಗ ಬೇಕು ಅವ್ರು ಬಂದು ಕ್ಯಾಶ್ ತೊಗೊಂಡು ಹೋಗ್ತಾರೆ. ಈಗ ಒಬ್ಬ ರೈತ ಏನಾಗ್ತದೆ, ಅವನಿಗೆ ಸಡನ್ನಾಗಿ ರಾತ್ರಿ 10 ಗಂಟೆಯಲ್ಲಿ ಕಾಯಿಲೆ ಬಂದುಬಿಡ್ತದೆ, ಆಸ್ಪತ್ರೆಗೆ ದುಡ್ಡು ಬೇಕಾಗುತ್ತೆ. ಅವಾಗ ಯಾವ ಬ್ಯಾಂಕಿಂಗು ಯಾರೋ ತೊಗೊಂಡು ದುಡ್ಡು ಇರೋದಿಲ್ಲ, ಕಾರ್ಡ್ ಇರ್ತದೆ, ದುಡ್ಡು ತೊಗೊಂಡು ರಾತ್ರಿ 10 ಗಂಟೆಯಲ್ಲಿ ಅವನು ಆಸ್ಪತ್ರೆಗೆ ಹೋಗಿ ತನ್ನ ಹುಷಾರು ಮಾಡ್ಕೋಬೋದು. ಹಾಗಾಗಿ ರೈತರಿಗೆ ತುಂಬ ಅನುಕೂಲ ಆಗಿದೆ. ಹಾಗಾಗಿ ತುಂಬ ಚೆನ್ನಾಗಿ ನಡೀತಾ ಇದೆ. ಈಗ ಇದನ್ನು ಮಾಡಿ ನಾವು ಇನ್ನೂ 3 ಮಂತ್ಸ್ ಆಗಿದೆ. ಹಾಗಾಗಿ ನಮಗೆ ಒಂದು ಮಂತ್ ಆದಾಯನೂ ಬರ್ತಾಯಿದೆ 5,000 10,000 ತನಕ ಪರ್ ಮಂತ್ ನಮ್ಮ ಸಂಸ್ಥೆಗೆ. ಹಾಗಾಗಿ ಸಹಕಾರ ಸಂಘದಲ್ಲಿ ಇದನ್ನು ಮಾಡೋದ್ರಿಂದ ತುಂಬ ಅನುಕೂಲ ಆಗಿದೆ. ಇದನ್ನು ನೋಡ್ಕೊಂಡು ನಮ್ಮ ಎಲ್ಲ ಸಹಕಾರ ಸಂಘ ನಮ್ಮ ತಾಲೂಕಲ್ಲಿ, ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿ ಎಲ್ಲ ಮಾಡ್ತಾಯಿದ್ದಾರೆ. ಟಾಟಾ ಇಂಡಿಕ್ಯಾಶ್ ಎಟಿಎಂ ಫ್ರಾಂಚೈಸ್ ಅನ್ನು ಪ್ರಾರಂಭಿಸಲು ನೀವು ಟೀಮ್ ನೆಕ್ಸಸ್ ಅನ್ನು ಸಂಪರ್ಕಿಸಬಹುದು. ನೀಡಿರುವ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಿ ಅಥವಾ ನಮ್ಮ ಕರ್ನಾಟಕ ಮಂಗಳೂರು ಕಚೇರಿಗೆ ಭೇಟಿ ನೀಡಿ.